ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. BSK 6 ಸ್ಟೇಜ್ 4th H ಬ್ಲಾಕಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಕನಕಪುರ ರೋಡ್ಗೆ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ಈಸ್ಟ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಕ್ಸುರಿ 3ಪ್ಲೆಕ್ಸ್ ಹೌಸ್ ಇಂಡಿಪೆಂಡೆಂಟ್ ಹೌಸ್. ಮನೆ ಮುಂದಗಡೆ ನೋಡಬಹುದು, ಫುಲ್ ನಮಗೆ ಕವರ್ಡ್ ಆಗಿರುವಂತಹ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಮನೆ ಮುಂದಗಡೆ 30 ಅಡಿ ರೋಡ್, ಕಾವೇರಿ ವಾಟರ್ ಕೂಡ ನಮಗೆ ಬರ್ತದೆ. ಔಟರ್ ಲೊಕೇಶನ್ ಅನ್ನು ನೋಡಬಹುದು, ಫುಲ್ ಮನೆಗಳಾಗಿದೆ. ಎಲ್ಲೂ ಕೂಡ ನಮಗೆ ಗ್ಯಾಪ್ ಇಲ್ಲ, ಎಲ್ಲೂ ಕೂಡ ನಮಗೆ ಖಾಲಿ ಸೈಟ್ ಇಲ್ಲ. ಅದು ಬಂದು ನಮಗೆ ಎಕ್ಸಾಕ್ಟ್ ಮೈನ್ ರೋಡ್ ಬರುತ್ತೆ. ಅದು ನಮಗೆ 40 ಫೀಟ್ ರೋಡ್, 40 ಫೀಟ್ ರೋಡ್ ಇಂದ ಜಸ್ಟ್ ನಮಗೊಂದು 6ನೇ ಬಿಲ್ಡಿಂಗ್ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಇದೆ, ಕನೆಕ್ಟಿವಿಟಿಗಳಿಗೆ ಮಾಡಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಮನೆ ಬಗ್ಗೆ ಮಾತಾಡೋದಾದ್ರೆ, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕವರ್ ಪಾರ್ಕಿಂಗ್ ನ ಮಾಡಿದ್ರೆ. ಆಕ್ಚುಲಿ ನಮಗೆ ಬೈಫರ್ಕೇಶನ್ ಮಾಡಿರುವಂತದ್ದು. ಇದು ಬಂದು ನಮಗೆ ವಾಕಿಂಗ್ ಗೇಟು, ಇದು ಬಂದು ನಮಗೆ ಪಾರ್ಕಿಂಗ್ ಗೇಟು. ಫುಲ್ಲು ಲೇಸರ್ ಕಟ್ಟಿಂಗ್ ಅಲ್ಲಿ ಡಿಸೈನ್ ಆಗಿರುವಂತಹ MS ಗ್ರಿಲ್ ವರ್ಕ್ ಜೊತೆಗೆ ಫೆಂಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ನೋಡಬಹುದು, ಇದು ಬಂದು ನಮಗೆ ನ್ಯಾಚುರಲ್ ಸ್ಟೋನ್, ಇದು ಬಂದು ನಮಗೆ ಸ್ಟ್ರಕ್ಚರ್ ಪೈಂಟ್. ಇನ್ನು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಫುಲ್ ನಮಗೆ ಸ್ಟ್ರಕ್ಚರ್ ಪೈಂಟ್ ಅಲ್ಲಿ ವಿತ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು, ವಿತ್ ಅಲ್ಟಿಮಾ ಪೈಂಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ಈ ಮನೆ ಆಗಿದೆ. ಮನೆ ನೋಡಿದ್ರಲ್ಲ, 30 ಅಡಿ ರೋಡು, ಫುಲ್ ಕವರ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. 99% ರೆಸಿಡೆನ್ಸಿ ಏರಿಯಾದಲ್ಲಿ ನಮ್ಗೆ ಈ ಪ್ರಾಪರ್ಟಿ ಸಿಗ್ತಾ ಇರುವಂತದ್ದು. ಮೆಟ್ರೋಗೆ, ಕನಕಪುರ ರೋಡ್ಗೆ, BMTC ಬಸ್ ಸ್ಟಾಪ್ಗೆ, ಆಮೇಲೆ KSRTC ಬಸ್ ಸ್ಟಾಪ್ಗೆ ತುಂಬಾ ಹತ್ರದಲ್ಲಿ ಈ ಮನೆ ಇದೆ. ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಈ ಪ್ರಾಪರ್ಟಿ ಡೀಟೇಲ್ಸ್ ಅಂಡ್ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ನೋಡಬಹುದು. ಈಗ ಮನೆ ಒಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಕಾರ್ ಪಾರ್ಕಿಂಗ್ ಇಲ್ಲಿ ನಮಗೆ 2 ತರ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಂದು ಪಾರ್ಕಿಂಗ್ ಟೈಲ್ಸ್, ಇನ್ನೊಂದು ವಾಕಿಂಗ್ ಟೈಲ್ಸ್. ಅದು ಕೂಡ ನಮಗೆ ಆಂಟಿಸ್ಕೇಡ್ ಆಗಿದೆ, ಇದು ನಮಗೆ ಆಂಟಿಸ್ಕೇಡ್ ಆಗಿದೆ. ಫುಲ್ ಕವರ್ ಪಾರ್ಕಿಂಗ್ ನ ಮಾಡಿರೋದ್ರಿಂದ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಮತ್ತೆ ಬೋರ್ವೆಲ್ ಮತ್ತೆ ಸಂಕು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಪಾರ್ಕಿಂಗ್ ವಾಲ್ ಗಳಿಗೆ 2x4 ವೆಟ್ರೋಫೆಡಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಇಲ್ಲಿ ನೋಡಬಹುದು, ಶೂ ರ್ಯಾಕ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ನೋಡಬಹುದು, ಫುಲ್ ವಾಲ್ ಟು ವಾಲ್ ವರೆಗೂ ಎಲ್ಲ ನಮಗೆ 2x4 ವೆಟ್ರೋಫೆಡಲ್ಸ್ ನ ಯೂಸ್ ಮಾಡಿರುವಂತದ್ದು. ಇದು ಬಂದು ನಮಗೊಂದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮ್ ಇದು. ಹಾಗೆ ಈ ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು, ವಿತ್ POP ವರ್ಕ್, ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿ ಬಂದಿದೆ, ಸ್ಪೇಷಿಯಸ್ ಆಗಿದೆ. ಹೈಜಿನಿಕ್ ಮೆಟೀರಿಯಲ್, ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ ಆಗಿರುವಂತದ್ದು. ಹಾಗೆ ಈ SS ವರ್ಕ್ ನ ನೋಡಬಹುದು, ಈ ಪೋರ್ಷನ್ ಅಲ್ಲಿ ಇದೆಯಲ್ಲ, ಈ SS ವರ್ಕ್ ನ ನೋಡಬಹುದು. ಇದು ಜಸ್ಟ್ ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಚಿಕ್ಕ SS ವರ್ಕ್ ಇದು. ಇಲ್ಲಿ ಕೂಡ ನಮಗೆ 2 ಪಿಲ್ಲರ್ ಗಳು ಕೊಟ್ಟಿದಾರಲ್ಲ, ಇದು ಬಂದು ನಮಗೆ ರೆಡ್ ಕಲರ್ ಇರುವಂತಹ ಅಕ್ರಾಲಿಕ್ ನ ಯೂಸ್ ಮಾಡಿ SS ಜೊತೆಗೆ ಮಾಡಿರುವಂತಹ ಪಿಲ್ಲರ್ ಗಳಿದು. ಈ ಮನೆಗೆ ಹೀಗೆ ಹೋಗಿದೆ. ಕ್ವಾಲಿಟಿ ವೈಸ್ ಅಲ್ಲಿ ಯಾವುದೇ ರೀತಿ ನಮಗೆ ಕಾಂಪ್ರೋ ಆಗಿಲ್ಲ, ಬೊಂಬಾಟಾಗಿ ಮನೆನ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಈ ಸ್ಟೇರ್ ಕೇಸ್ ಕೂಡ ನೋಡಬಹುದು, ವೈಲ್ಡ್ ಆಗಿದೆ. 40 mm ಲಪಾತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಿತ್ ರೇಸರ್ ಕೂಡ ನಮಗೆ ಗ್ರಾನೈಟ್ ನ ಕೊಟ್ಟಿರುವಂತದ್ದು. ಬೋತ್ ಸೈಡ್ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಏನು ವಾಲ್ಗಳು ಇದೆಯಲ್ಲ, ಅದಕ್ಕೆಲ್ಲ ನಮಗೆ 2x4 ವೆಟ್ರೋಫೆಡಲ್ಸ್ ನ ಯೂಸ್ ಮಾಡಿ ಬಿಲ್ಡ್ ಆಗಿರುವಂತಹ ಈ ಕಾರ್ಡಿಯರ್ ಕೂಡ ನೋಡಬಹುದು. ಸ್ಟೇರ್ ಕೇಸ್ ಕೂಡ ನಮಗೆ ವೈಲ್ಡ್ ಆಗಿರೋದ್ರಿಂದ ಏನಾದ್ರು ದೊಡ್ಡ ಐಟಮ್ಸ್ ಗಳನ್ನ ನಾವು ಮೂವ್ ಮಾಡ್ಬೇಕಾದ್ರೆ ಆರಾಮಾಗಿ ನಾವು ಎತ್ಕೊಂಡು ಹೋಗ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಿವಿಂಗ್ ರೂಮ್, ಬೊಂಬಾಟಾಗಿ ಬಂದಿರುವಂತಹ ಲಿವಿಂಗ್ ರೂಮ್ ನ ನೋಡೋಣ. ವೀಕ್ಷಕರ, ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ, ಇದು ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಅಂತ. ಎಕ್ಸಾಕ್ಟ್ ನಾನು ಈಸ್ಟ್ ಡೋರ್ ಅಲ್ಲಿ ನಿಂತಿದ್ದೀನಿ. ವಾಸ್ಕಲ್ ಕೂಡ ನೋಡಬಹುದು, ನಮಗೆ 4x9 ಬರುತ್ತೆ. ದೊಡ್ಡದಾಗಿರುವಂತಹ ವಾಸ್ಕಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದು ನಮಗೆ ಎಂಟ್ರಿ ಪಕ್ಕದಲ್ಲಿ ವಿಂಡೋ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು ನೋಡಬಹುದು. ಮೈನ್ ಡೋರ್ ನಮಗೆ ಈ ತರ ಕರ್ವಿಂಗ್ಸ್ ಬರುತ್ತೆ, ವಿತ್ ಡಿಸೈನ್ ಇರುವಂತಹ ವರ್ಕ್ ಕೂಡ ನಾವು ನೋಡಬಹುದು. ಈ ಮೈನ್ ಡೋರ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಆರಾಮಾಗಿ L ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗನ ಬಿಲ್ಡ್ ಮಾಡಿರುವಂತಹ ಈ ಲಿವಿಂಗ್ ರೂಮ್ ನ ನೋಡಬಹುದು. ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಕೂಡ ಒಂದು ಸೆಮಿ ಇಂಟೀರಿಯರ್ ವರ್ಕ್ ವಿತ್ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿತ್ ಡಿಸೈನ್ ವಾಲ್ಗಳಿಗೆ ಯೂಸ್ ಮಾಡಿರುವಂತದ್ದು. ಇನ್ನು ಸೀಲಿಂಗ್ ಅಲ್ಲಿ ನೋಡಬಹುದು, ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡು ವಿತ್ ವೆನೀರ್ ಪಾಲಿಶಿಂಗ್, ವಿತ್ ಪ್ರೊಫೈಲ್ ಲೈಟ್, ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ TV ಯೂನಿಟ್ ಕೂಡ ನಮಗೆ ಹಂಗೆ ಮರ್ಜ್ ಆಗಿದೆ ನೋಡಿ.
ಈ ಪೋರ್ಷನ್ ಫುಲ್ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಎಲ್ಲ ವೆನೀರ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಇನ್ನು ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಟಿವಿ ಯೂನಿಟ್ ನ ಬಿಲ್ಡ್ ಮಾಡಿರುವಂತದ್ದು. ಕೆಳಗಡೆ ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ರೈಟ್ ಸೈಡ್ ಅಲ್ಲಿ ನೋಡಬಹುದು ಗ್ಲಾಸ್ ಪಾರ್ಟಿಷನ್ ಮಾಡಿರುವಂತದ್ದು. ಒಳಗಡೆ ನಮಗೆ ಪ್ರೊಫೈಲ್ ಇಟ್ ಕೊಟ್ಟಿರೋದ್ರಿಂದ ಏನಾದ್ರೂ ಐಟಮ್ಸ್ ಗಳು ಇಟ್ಕೊಂಡ್ರು ಕೂಡ ನಮಗೆ ಎಕ್ಸ್ಪೋಸ್ ಆಗುತ್ತೆ. ಒಳ್ಳೆ ಡೆಕೋರೇಟ್ ಐಟಮ್ಸ್ ಗಳು ಕೂಡ ನಾವು ಈ ಪೋರ್ಷನ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಬಹುದು. ಆ ತರ ನಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಎಲ್ಲ ನೋಡ್ಬೋದು, ಇಲ್ಲೆಲ್ಲ ನಮಗೆ ವಿತ್ ಸ್ಟೋರೇಜ್ಗೆ ಜಾಗ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಮಗೆ ಒಂದು POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಆಂಗಲ್ ಇಂದ ನೋಡ್ಬೋದು, ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಅಂತ, ಬೊಂಬಾಟಾಗಿ ಬಂದಿದೆ. ಹಾಗೆ ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಪಾಲಿಶಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಕೆಳಗಡೆ UPS ಪಾಯಿಂಟ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಈ ಜಾಗ ಏನಿದೆ ಇದು UPS ಪಾಯಿಂಟ್ ಪ್ಲಗ್ ಅಲ್ಲಿ ಕೊಟ್ಟಿರುವಂತದ್ದು. ವಿತ್ ಎಲ್ಲದಕ್ಕೂ ನಮಗೆ ಸಾಫ್ಟ್ ಕ್ಲೋಸಿಂಗ್ಗಳನ್ನ ಯೂಸ್ ಮಾಡಿರುವಂತದ್ದು. ಲಿವಿಂಗ್ ರೂಮ್ ಪಕ್ಕದಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೊಂದು ಸ್ಪೇಸ್ ವಿತ್ 32 ಆಂಪ್ ಒಂದು ನಮಗೆ ಪವರ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ನಾವು ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಫ್ರಿಡ್ಜ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಹಾಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗ್ನೇಯದಲ್ಲಿ ಮಾಡಿರುವಂತದ್ದು ವಿತ್ ಕಿಚನ್ ವಿತ್ ಡೈನಿಂಗ್ ಏರಿಯಾ ವಿತ್ ಪೂಜಾ ಮನೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ದೇವರು ಈಸ್ಟಿಗೆ ನೋಡ್ತಾರೆ, ನಾವು ವೆಸ್ಟಿಗೆ ಕುತ್ಕೊಂಡು ಪೂಜೆ ಮಾಡೋ ತರ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ವಿತ್ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಒಂದು ಮೆಟಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡಬಹುದು ವಿತ್ ಇಂಟೀರಿಯರ್ ವರ್ಕ್ ಗೋಪುರ ಶೈಲಿಯಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ನು ಮೈನ್ ಡೋರ್ ನೋಡೋದಾದ್ರೆ ಟೀಕುಡ್ ಫ್ರೇಮ್ ಬರುತ್ತೆ. ಈ ಪೋರ್ಷನ್ ಇದು ಬಂದು ನಮಗೆ ಟೀಕುಡ್ ಫ್ರೇಮ್, ಟೀಕುಡ್ ವಾಸ್ಕಲ್ ವಿತ್ ಟಫನ್ ಗ್ಲಾಸ್ ವರ್ಕ್ಗಳು ಕಂಪ್ಲೀಟ್ ಆಗಿದೆ. ವಿತ್ ಟಚಿಂಗ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ಡಿಸೈನ್ ಇರುವಂತಹ ಗ್ಲಾಸ್ ಪಾರ್ಟಿಷನ್ ಕೂಡ ನಮಗೆ ಮಾಡಿದ್ದಾರೆ. ಹ್ಯಾಂಡಲ್ಸ್ ಕೂಡ ನಮಗೆ ವಿತ್ ಗ್ಲಾಸೇ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಪೂಜಾ ಮನೆ ಡೋರ್ ನೋಡೋದ್ರಲ್ಲ ಈ ತರ ಇದೆ, ಬ್ಯೂಟಿಫುಲ್ ಆಗಿ ನಮಗೆ ತಗೊಂಡಿರುವಂತದ್ದು. ಎಲ್ಲ ನಮಗೆ ಟೀಕುಡ್ ಅಲ್ಲೇ ಕಂಪ್ಲೀಟ್ ಆಗಿದೆ. ಇನ್ನು ಡೈನಿಂಗ್ ಏರಿಯಾ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ ಒಂದು 5 ರಿಂದ 8 ಜನ ಕುತ್ಕೊಂಡು ಊಟ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತಹ ಡೈನಿಂಗ್ ಏರಿಯಾ. ಇನ್ನು ಕಿಚನ್ ವೈಸ್ ಅಲ್ಲಿ ನೋಡಿ ಈ ತರ ಇದೆ. ಬಿಲ್ಡ್ ಮಾತ್ರ ಸೂಪರ್ ಆಗಿದೆ, ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತದ್ದು. ವಾಲ್ಗಳಿಗೆ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಹಾಗೆ ವಿತ್ ಸ್ಟೋರೇಜ್ ಗೆಲ್ಲ ನಮಗೆ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಗಳಿಗೆ ವಿತ್ ಪ್ರೊಫೈಲ್ ಲೈಟ್, ಕೆಳಗಡೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಪ್ಯಾಂಟ್ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಬರುತ್ತೆ. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ. ಕ್ವಾಡ್ಸ್ ಕೂಡ ನಮಗೆ 45 mm ಕ್ವಾಡ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವಿಂಡೋದಲ್ಲಿ ನೋಡೋದಲ್ಲ ವೆಂಟಿಲೇಷನ್ ಹೇಗೆ ಬರ್ತಾ ಇದೆ ಅಂತ. ಹಾಗೆ ಇಲ್ಲೂ ಕೂಡ ನಮಗೊಂದು ವಿಂಡೋ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವೆಂಟಿಲೇಷನ್ ನೋಡಿ ಮನೆ ಒಳಗಡೆ ಹೇಗೆ ನಮಗೆ ಬರ್ತದೆ. ಯಾಕಂದ್ರೆ ಇದು ನಮಗೆ ರೋಡ್ ಸೈಡ್ ಇಂದ ಬರ್ತಾ ಇರುವಂತದ್ದು, ಲೈಫ್ ಟೈಮ್ ಅಂತಾನೆ ಹೇಳ್ಬೋದು. ಈ ಕಡೆಯಿಂದ ವೆಂಟಿಲೇಷನ್ ನಮಗೆ ಸಿಗ್ತಾ ಇರುವಂತದ್ದು. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಓಡಾಡಕ್ಕಂತೂ ಜಾಗ ಬ್ಯೂಟಿಫುಲ್ ಆಗಿ ತಗೊಂಡಿರುವಂತದ್ದು. ಎಕ್ಸಾಕ್ಟ್ ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಆಗ್ನೇಯದಲ್ಲಿ ವಿತ್ ಸ್ಟೋರೇಜ್ಗೆ ವಿತ್ ಕಿಚನ್ಗೆ ಪ್ರೊವೈಡ್ ನ ಮಾಡಿರುವಂತದ್ದು. ಹಾಗೆ ನೋಡಿ ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ಈ ಪೋರ್ಷನ್ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಒಂದು ಆರ್ಚರ್ ಆಗಿದೆಲ್ಲ, ಇಲ್ಲೂ ಕೂಡ ನಮ್ಗೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಏನಾದ್ರೂ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಆಗ್ಲಿ ಅಂತ ಒಂದು ಶೆಲ್ಫ್ ಗಳು ಟೈಪಲ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ ಗಳನ್ನ ಕೊಟ್ಟಿರುವಂತದ್ದು ವಿತ್ ಸಾಫ್ಟ್ ಕ್ಲೋಸಿಂಗ್ ನೇ ಯೂಸ್ ಮಾಡಿರುವಂತದ್ದು. ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಯುಟಿಲಿಟಿ ಅಂಡ್ ಕಾಮನ್ ಬಾತ್ರೂಮ್ ಪ್ರೊವೈಡ್ ನ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಅನ್ನು ಯೂಸ್ ಮಾಡ್ಕೊಡ್ತಾರೆ ಅಷ್ಟೇ. ಇದು ವೆಂಟಿಲೇಷನ್ ಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಮೇಲ್ಗಡೆ ಕೂಡ ನಮಗೆ ವೆಂಟಿಲೇಷನ್ ಗೆ ಪ್ರೊವೈಡ್ ಗೆ ಜಾಗ ಬಿಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಹ್ಯಾಂಡ್ ವಾಶ್ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್ ವಿತ್ ಸ್ಟೋರೇಜ್ ಗೆ ಜಾಗ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಯಾರು ಬರ್ದಿರೋ ತರ ಒಂದು MS ಗ್ರಿಲ್ ವರ್ಕ್ ವಿತ್ CMC ಕಟ್ಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್ ಕೂಡ ನೋಡಬಹುದು. ಇನ್ನು ವಾಸ್ಕಲ್ಗಳನ್ನ ನಮಗೆ ಟೀಕುಡ್ ಯೂಸ್ ಮಾಡಿದ್ದಾರೆ. ಈ ಡೋರ್ ಎಲ್ಲ ಬಂದು ನಮಗೆ ಫ್ಲೆಶ್ ಡೋರ್ ನ ಕೊಟ್ಟಿರುವಂತದ್ದು. ಇನ್ನ ಈ ಸ್ಪೇಸ್ ಇರೋ ಯುಟಿಲಿಟಿ ಸ್ಪೇಸ್ ಅಲ್ಲಿ ಆರಾಮಾಗಿ ನಾವು ಡಿಶ್ ವಾಶ್ ಕೂಡ ಯೂಸ್ ಮಾಡಬಹುದು. ಜೊತೆಗೆ ವಾಷಿಂಗ್ ಮಿಷಿನ್ ಕೂಡ ನಾವು ಯೂಸ್ ಮಾಡಬಹುದು. ಅಷ್ಟು ಸ್ಪೇಸ್ ಇಲ್ಲಿದೆ. ವಾಷಿಂಗ್ ಮಿಷಿನ್ ಗೆ ಪ್ರಾಪರ್ ಆಗಿ ನಮಗೆ ಟೆರೆಸ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಇಲ್ಲೂ ಕೂಡ ನಾವು ಯೂಸ್ ಮಾಡಬಹುದು. ಇನ್ಲೈಟ್ ಔಟ್ಲೈಟ್ ವಿತ್ ಪವರ್ ಪಾಯಿಂಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರ್ತಿರುವಂತಹ ಅಕಾಮಡೇಷನ್. ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್, ಕಿಚನ್, ಡೈನಿಂಗ್ ಏರಿಯಾ, ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋ ತರ ಒಂದು ದೇವ್ರ ಮನೆ. 2 ಕಡೆ ಪಾರ್ಟಿಷನ್ ಮಾಡಿದ್ದಾರೆ ನೋಡಿ. ಮುಂದೆಗಡೆ ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಗ್ಲಾಸ್ ಕೊಟ್ಟಿದ್ದಾರೆ. ಗುಡ್ ವೆಂಟಿಲೇಷನ್ಗೆ ನಮಗೆ ದೇವ್ರ ಮನೆಯನ್ನ ಪ್ರೊವೈಡ್ ಮಾಡಿರುವಂತದ್ದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಆರ್ಚ್ ಟೈಪ್ ಅಲ್ಲೆಲ್ಲ ನೋಡ್ಬೋದು. ಈ ಪೋರ್ಷನ್ ಎಲ್ಲ ನಮಗೆ CMC ಕಟ್ಟಿಂಗ್ ಅಲ್ಲಿ ಮಾಡಿರುವಂತದ್ದು.
ಈ ಟ್ರೀ ಏನು ಲೋಗೋ ಇದೆಯಲ್ಲ ಇದೆಲ್ಲ ನಮಗೆ CNC ಕಟ್ಟಿಂಗಲ್ಲಿ ಮಾಡಿರುವಂಥದ್ದು. ಈ ಪೋರ್ಷನ್ ಫುಲ್ಲು ನಮಗೆ ಇಂಟೀರಿಯರ್ ವರ್ಕಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನಾನು ಕೆಳಗಡೆ ಪಾರ್ಕಿಂಗಲ್ಲಿ ಹೇಳ್ದಂಗೆ ಈ SS ವರ್ಕಲ್ಲಿ ಏನು ಪಿಲ್ಲರ್ಗಳು ಕೊಟ್ಟಿದಾರಲ್ಲ ಇದೆಲ್ಲ ನಮಗೆ ಅಕ್ರಾಲಿಕ್ನ ಯೂಸ್ ಮಾಡಿದ್ದಾರೆ ನೋಡಿ. ಈ ಪೋರ್ಷನ್ ಏನಿದೆ ಇದೆಲ್ಲ ನಮಗೆ ಅಕ್ರಾಲಿಕ್ಕು, SS ವಿತ್ ಅಕ್ರಾಲಿಕ್ಕು ನಮಗೆ ಮರ್ಜಾಗಿ ಬಂದಿರುವಂತಹ ಪಿಲ್ಲರ್ಗಳಿದು. ಆ ಮೆಟೀರಿಯಲ್ನ ಈ ಪೋರ್ಷನ್ನಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಏನು ಸ್ಟೇರ್ ಕೇಸ್ ಇದೆಯಲ್ಲ ಅದು ಬಂದು ನಮಗೆ 45 mm ಗ್ರಾನೈಟ್ನ ಯೂಸ್ ಮಾಡಿ ಬಿಲ್ಡ್ ಮಾಡಿರುವಂತಹ ಸ್ಟೇರ್ ಕೇಸ್ ಇದು. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಬ್ಯೂಟಿಫುಲ್ ಆಗಿರುವಂತಹ ಸ್ಟಡಿ ಯೂನಿಟ್. ಕೆಳಗಡೆ ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ, ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್. ಇನ್ನು ಈ ಪೋರ್ಷನ್ ಓಪನ್ ಸ್ಪೇಸ್ ಏನಿದೆ ಅದೆಲ್ಲ ನಮಗೆ ಬುಕ್ ರ್ಯಾಕ್ಗಳನ್ನು ಯೂಸ್ ಮಾಡ್ಕೊಬಹುದು. ಸ್ಟಡಿ ಯೂನಿಟ್ ಎಕ್ಸಾಕ್ಟ್ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಏನು ನಮಗೆ ಮೂಲೆ ಬರುತ್ತೆ, ಕುಬೇರನ ಮೂಲೆಯಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ನ ಬಿಲ್ಡ್ ಮಾಡಿರುವಂಥದ್ದು. ಚೆನ್ನಾಗಿದೆ. ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ನ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮ್ಯಾಟ್ ಹಾಕಿದ್ದಾರೆ ಕ್ರಾಚಸ್ ಹಾಕ್ಬಾರ್ದು ಅಂತ. ದಯವಿಟ್ಟು ಕ್ಷಮೆ ಇರಲಿ. ಆಕ್ಚುಲಿ ಇದು ವುಡ್ ಫಿನಿಶಿಂಗ್ ಇರುವಂತಹ ಬೆಟ್ರೋಫೈ ಟೈಲ್ಸ್ ಅಂದೆ ಅಲ್ಲ, ಇದು ನಾವು ಬರೀ ಕಾಲಲ್ಲಿ ನಾವು ಫೀಲ್ ಮಾಡ್ಬೋದು. ವುಡನ್ ಫ್ಲೋರಿಂಗ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫುಲ್ ಯೂಸ್ ಮಾಡಿರೋದು ವುಡ್ಡೆ. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಒಂದು ನಮಗೆ ರೆಡಿ ಇದೆ ವಿತ್ ಸ್ಟೋರೇಜ್. ಕುಶನ್ ಒಂದು ಪೆಂಡಿಂಗ್ ಬಿಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಾಲ್ಗಳಿಗೆ. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಎರಡು ವಿಂಡೋ ಟೋಟಲ್ ನಮಗೆ 4 ವಿಂಡೋ. ಫುಲ್ ರೋಡ್ ಸೈಡ್ ಇಂದಾನೆ ಬರುವಂತಹ ವೆಂಟಿಲೇಷನ್ ಗೆ ಈ ಮಾಸ್ಟರ್ ಬೆಡ್ರೂಮ್ ಇದೆ. ನಾವು ವಾರ್ಡ್ರೋಬ್ ಬಗ್ಗೆ ನೋಡಬಹುದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ಗಳಿಗೆ ವಿತ್ ಸ್ಟೋರೇಜ್ ಗೆ ಕೊಟ್ಟಿರುವಂತದ್ದು. ಸೌತ್ ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ ಗೆ ಟಿವಿ ನೋಡೋ ತರ ಒಂದು ಟಿವಿ ಯೂನಿಟ್ ಕೂಡ ನಮಗೊಂದು ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳಿದೆ, 3 ಪರ್ಗೋಲಗಳಿದೆ. ಮೇಲ್ಗಡೆ ಸಜ್ಜಾ ಟೈಪ್ ಅಲ್ಲಿ ವಿತ್ ಇಂಟೀರಿಯರ್ ಡಿಸೈನ್ ಕೊಟ್ಟಿರೋದ್ರಿಂದ ಮೇಲ್ಗಡೆ ಕೂಡ ನಾವು ಡೆಕೋರೇಟ್ ಐಟಮ್ಸ್ ಗಳು ಕೂಡ ನಾವು ಸ್ಟೋರೇಜ್ ನ ಮಾಡ್ಕೋಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ವಿತ್ ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಇದೆ. ಮಿರರ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ಸ್ಟೋರೇಜ್ ಇದೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದು ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತ ವಿತ್ ಸ್ಟೋರೇಜ್ ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ವಿತ್ ಟಿವಿ ಯೂನಿಟ್ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ನೋಡಬಹುದು, ಇದು ವುಡನ್ ಫ್ಲೋರಿಂಗ್ ನ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಈ ಡೋರ್ಸ್ ಎಲ್ಲ ನಮಗೆ ಟೀಕ್ವುಡ್ ಅಲ್ಲೇ ಯೂಸ್ ಮಾಡಿರುವಂತದ್ದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದರೆ. ಡಿಸೈನ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈ ಟೈಲ್ಸ್ ನ ಕೊಟ್ಟಿರುವಂತದ್ದು. ಡ್ರೈ ಮತ್ತೆ ವೆಟ್ ಕೂಡ ನಾವು ಪಾರ್ಟಿಷನ್ ನ ಮಾಡ್ಕೋಬಹುದು. ಆ ತರ ಜಾಗ ಇಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಲ್ಲೇನು ನಮಗೆ ಗ್ರೇನ್ಸ್ ಕಾಣಿಸ್ತಿದೆಯಲ್ಲ ಇದು ಬಂದು ನಮಗೆ ವೆಟ್ ಬರುತ್ತೆ. ಸೆಂಟ್ರಲ್ಲಿ ನಮ್ಗೆ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ ಡ್ರೈ ವಾಟರ್ ಅಂದ್ರೆ ಡ್ರೈ ಐಟಮ್ಸ್ ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರೊವೈಡ್ ನ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಚೆನ್ನಾಗಿದೆ. ಲುಕ್ ವೈಸ್ ಅಲ್ಲಿ ಮತ್ತೆ ಡಿಸೈನ್ ವೈಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಮಾಸ್ಟರ್ ಬೆಡ್ರೂಮ್ ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ವಿತ್ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು 2 ಚೇರ್ಗಳು ಹಾಕೊಂಡು ಕುತ್ಕೋಬಹುದು. ಅಷ್ಟು ಜಾಗ ಈ ಬಾಲ್ಕನಿಲಿ ಪ್ರೊವೈಡ್ ಮಾಡಿರುವಂತದ್ದು. ಗ್ಲಾಸಿ ಫಿನಿಶಿಂಗ್ ಟೈಲ್ ವಿತ್ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್. ಫ್ಲೋರಿಂಗ್ ಕೂಡ ನಮಗೆ ಆಂಟಿಸ್ಕೇಟ್ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಔಟರ್ ಲೊಕೇಶನ್ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ನಲ್ಲ, ಫುಲ್ ಮನೆಗಳಾಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಇದ್ರ ಆಪೋಸಿಟ್ ಅಲ್ಲಿ ಬರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಓಕೆ, ರೂಮು ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ವಾಲ್ ಅಲ್ಲಿ ನಮಗೆ ಒಂದು ವಿಂಡೋ ಕೊಟ್ಟಿರುವಂತದ್ದು, ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ವಿತ್ ವಾರ್ಡ್ರೋಬ್ ಬಂದು ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್. 3 ಡೋರ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಡ್ರೆಸ್ಸಿಂಗ್ ಏರಿಯಾಗೆ ವಿತ್ ಮಿರರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಲಾಸಿಕ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು ಲವ್ಲಿ ಆಗಿ ಬರ್ತಿದೆ. ಬಟ್ ಏನಂದ್ರೆ ಈ ಬಾತ್ರೂಮ್ಗೆ ನಾವು ಪಾರ್ಟಿಷನ್ ಮಾಡ್ಕೊಳಕ್ ಬರೋದಿಲ್ಲ. ಬಟ್ ಓಕೆ, ಡ್ರೈ ವೆಟ್ಗೆ ಪ್ರೊವೈಡ್ ನಾವು ಮಾಡಿರುವಂತದ್ದು ಚೆನ್ನಾಗಿದೆ. ಆಂಟಿಸ್ಕೇಟ್ ವೆಟ್ರೋಫೈ ಟೈಲ್ಸ್ ವಾಲ್ಗಳಿಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಫೈ ಟೈಲ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಬಟ್ ಏನಂದ್ರೆ ಈ ಬೆಡ್ರೂಮ್ ಅಲ್ಲಿ ನಾವು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಅಷ್ಟು ಸ್ಪೇಸ್ ಇಲ್ಲಿದೆ, ಬಟ್ ಕಾಟ್ ಪ್ರೊವೈಡ್ ಮಾಡಿಲ್ಲ. ಕಿಂಗ್ ಸೈಜ್ ಕಾಟ್ ನಾವು ಹಾಕೋಬಹುದು. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಇದು 3ನೇ ಫ್ಲೋರ್ ಹೋಗೋಣ ಬನ್ನಿ.
ಮೂರನೇ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಫುಲ್ಲು ಖಾಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಬೇಕಾಗಿರುವಂತಹ ಥಿಂಗ್ಸ್ಗಳನ್ನ ಬೇಕಾದ್ರೆ ನಾವು ಅಲ್ಲಿ ಅಸೆಂಬಲ್ನ ಮಾಡ್ಕೊಬೋದು. ಇದು ಮೂರನೇ ಮಾಸ್ಟರ್ ಬೆಡ್ರೂಮ್. ಇದೊಂಥರ ಡಿಫ್ರೆಂಟ್ ಆಗಿದೆ. ಓಕೆ, ನಾಟ್ ಬ್ಯಾಡ್. ಇಲ್ಲೂ ಕೂಡ ಅಷ್ಟೇ ಕಿಂಗ್ ಸೈಜ್ ಕಾಟು ವಿತ್ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು ವಿತ್ ಹಾಫ್ ಸರ್ಕಲ್ ಇರುವಂತಹ ಡ್ರೆಸ್ಸಿಂಗು, ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋರೇಜ್, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಓಪನ್ ಮಾಡಿದ್ರೆ ಒಳಗಡೆ ಪ್ರೊಫೈಲ್ ಲೈಟ್ ಕೂಡ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ವಿಂಡೋ, ಟಿವಿ ನೋಡೋದಕ್ಕೆ ಟಿವಿ ಯೂನಿಟು, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟು. ಇದು ಮೂರನೇ ಮಾಸ್ಟರ್ ಬೆಡ್ರೂಮು. ಅಂದ್ರೆ ಪ್ರಾಪರ್ 2 ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ 2 ಕಾಟ್ ಕೊಟ್ಟಿದ್ದಾರೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ನಮಗೆ ಕಾಟ್ ಕೊಟ್ಟಿಲ್ಲ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಜಸ್ಟ್ ನಾವು ಒಂದು ನೋಡ್ಕೊಬೇಕು ಅಷ್ಟೇ ಎಷ್ಟಿದೆ ಸ್ಪೇಸು ಅಂತ. ಎಲ್ಲ ನಮಗೆ ಪಾಲಿಶಿಂಗ್. ಇದು ಒಂದು ಬಾಲ್ಕನಿ ಏರಿಯಾ, ಚೆನ್ನಾಗಿದೆ. ಮೇಲ್ಗಡೆಗೆ ಸ್ವಲ್ಪ ದೊಡ್ಡ ಬಾಲ್ಕನಿ ಕೊಟ್ಟಿದ್ದಾರೆ ನೋಡಿ, ಬೊಂಬಾಟಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಟಫನ್ ಗ್ಲಾಸ್ SS ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ 2x4 ವಾಟರ್ ಫೆಟಲ್ಸು, ಆಂಟಿಸ್ಕೇಟ್ ಫೆಟಲ್ಸು ಫ್ಲೋರಿಂಗ್ಗೆ ನಮಗೆ ಯೂಸ್ ಮಾಡಿರುವಂಥದ್ದು. ಚೆನ್ನಾಗಿದೆ. ಆರಾಮಾಗಿ ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಬಾಲ್ಕನಿಲಿ ಕೊಟ್ಟಿರುವಂಥದ್ದು. ಕೆಳಗಡೆ ಬಾಲ್ಕನಿಲಿ ನಮಗೆ 2 ಚೇರ್ ಹಾಕೊಂಡು ಕುತ್ಕೋಬಹುದು, ಇಲ್ಲಿ ಒಂದು ಸೋಫಾನೇ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿರುವಂಥದ್ದು. ಇದ್ರ ಆಪೋಸಿಟ್ ಅಲ್ಲಿ ಇನ್ನೊಂದು ಮಲ್ಟಿ ಪರ್ಪಸ್ ರೂಮ್, ಹೋಮ್ ಥಿಯೇಟರ್, ಜಿಮ್ ರೂಮು, ಗೆಸ್ಟ್ ರೂಮು, ಚಿಲ್ಡ್ರನ್ಸ್ ರೂಮು, ಪೂಜಾ ರೂಮು, ಏನ್ ಬೇಕಾದ್ರೂ ನಾವು ಮಾಡ್ಕೋಬಹುದು. ಪೂಜಾ ರೂಮು ಅಂದ್ರೆ ಈಗ ದಸರಾದಲ್ಲಿ ಬೊಂಬೆಗಳಿಟ್ಟಲ್ಲಿ ಪೂಜೆ ಮಾಡ್ತಾರಲ್ಲ ಆ ಥರ, ಏನಾದ್ರು ವರಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಫಂಕ್ಷನ್ ಮಾಡೋ ಥರ, ಇಲ್ಲ ಒಂದು 25 ಜನ ಊಟ ಮಾಡೋದಕ್ಕೆ ಒಂದು ಹಾಲ್ ಥರ, ಹೆಂಗ್ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬಹುದು. ಆ ಥರ ಸ್ಪೇಸ್ ಇಲ್ಲಿದೆ. ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲಿ ವಿಂಡೋ ಕೂಡ ಕೊಟ್ಟಿರುವಂಥದ್ದು ವಿತ್ ಡೋರ್ ಇದೆ. ಟೋಟಲ್ ಇದು ನಾವು ಕಂಪೇರ್ ಮಾಡಿದ್ರೆ 4 ಬೆಡ್ರೂಮ್ ಅಂತ ಹೇಳ್ತೀನಿ. ಚೆನ್ನಾಗಿ ಬಂದಿದೆ. ಕನೆಕ್ಟಿವಿಟಿ, ಮೇನ್ ಕನೆಕ್ಟಿವಿಟಿ ಅಂಡ್ ಕನ್ಸ್ಟ್ರಕ್ಷನ್ ಎರಡು ಚೆನ್ನಾಗಿರುವಂಥದ್ದು. ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನ್ ಅಲ್ಲೇ ಬಿಲ್ಡ್ ಮಾಡಿರುವಂಥದ್ದು. ಔಟ್ಲೆಟ್ ಒಂದು ಕೊಟ್ಟಿದ್ದಾರೆ, ಇನ್ಲೆಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಅದು ವಾಲಲ್ಲಿ ಇರುತ್ತೆ, ಅದು ಓಪನ್ ಮಾಡಿ ಕೊಡ್ತಾರೆ. ಇಲ್ಲ ಪವರ್ ಪಾಯಿಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವೀಕ್ಷಕರೇ, ಟೆರಸ್ ಅಲ್ಲಿ ನೋಡ್ಬೋದು, ಈ ರೋಡ್ ಸೈಡ್ ಅಲ್ಲಿ ಬರೋ ಒಂದು ಏನು ಪ್ಲಾಟ್ಫಾರ್ಮ್ ಇದೆಯಲ್ಲ, ಈ ಪೋರ್ಷನ್ ಅಲ್ಲಿ ಟೆರಸ್ ಅಲ್ಲಿ ಫ್ಲೋರಿಂಗ್ ನಮಗೆ ಟೈಲ್ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸಿಂಟೆಕ್ ಟ್ಯಾಂಕ್ ಒಂದು ಕೊಟ್ಟಿರುವಂಥದ್ದು, 1500 ಲೀಟರ್ ಇರುವಂತಹ ಕಾವೇರಿ ಬ್ರ್ಯಾಂಡ್ ಇರುವಂಥದ್ದು ಸಿಂಟೆಕ್ ಟ್ಯಾಂಕ್ನ ಯೂಸ್ ಮಾಡಿದ್ದಾರೆ. ಇದ್ರ ಕೆಳಗಡೆ ಕೂಡ ನಮಗೆ ವಾಷಿಂಗ್ ಮಿಷಿನ್ಗೆ ಒಂದು ಜಾಗನ ಬಿಲ್ಡ್ ಮಾಡಿದ್ದಾರೆ. ಪಾಯಿಂಟ್ ಇನ್ಲೈಟ್ ಔಟ್ಲೆಟ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಫ್ಯೂಚರ್ಗೆ ಏನಾದರೂ ಮಂಗಳೂರು ಟೈಲ್ಸ್ ಏನಾದರೂ ನಾವು ಯೂಸ್ ಮಾಡ್ತೀವಿ ಅಂದರೆ ಈ ಪೋರ್ಷನಲ್ಲಿ ನಾವು ಯೂಸ್ ಮಾಡ್ಕೊಂಡ್ರೆ ಈ ಫ್ಲೋರಿಂಗ್ ಕೂಡ ನಮಗೆ ಆ ಮಂಗಳೂರು ಟೈಲ್ಸ್ಗೆ ಯೂಸ್ ಆಗುತ್ತೆ. ಔಟರ್ ಲೊಕೇಶನ್ ನೋಡೋದಲ್ಲ, ಲೈವ್ ಆಗಿ ಏನಾದರೂ ಬಂದರೆ ಆ ಪೋರ್ಷನಲ್ಲಿ ನಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಟಾಪ್ ಕಾಣಿಸುತ್ತೆ. ನಮಗೆ ಮೆಟ್ರೋ ಸ್ಟೇಷನ್ ನಾವು ವ್ಯೂ ಮಾಡ್ಬೋದು, ನೋಡ್ಬೋದು ಮೆಟ್ರೋ ಸ್ಟೇಷನ್ನ. ಅಷ್ಟತ್ರದಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಹಾಗೆ ಈ ಪೋರ್ಷನಲ್ಲಿ ಕೂಡ ನಮಗೆ ಮ್ಯಾನ್ಯಲ್ಲೇ ಬಟ್ಟೆ ಒಗೆಯೋದಕ್ಕೆ ಮತ್ತು ಬಟ್ಟೆ ಹಾರಾಕೊಳ್ಳೋದಕ್ಕೆ ಮತ್ತು ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಪ್ರೊವೈಡ್ನ ಮಾಡಿದ್ದಾರೆ. ಇದು BSK 6 ಸ್ಟೇಜ್ 4th H ಬ್ಲಾಕಲ್ಲಿ ಬರುವಂತಹ BDA ಪ್ರಾಪರ್ಟಿಲಿ ಕಟ್ಟಿರುವಂಥದ್ದು. ಸೌತ್ ಬಿಲ್ಡಿಂಗು, ನಾರ್ತ್ ಡೋರು 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಕನಕಪುರ ಮೈನ್ ರೋಡ್ಗೆ 1.1 ಬರುತ್ತೆ, ಮೆಟ್ರೋಗೆ 1.5, ಡಿಮಾರ್ಟ್ಗೆ 1.5 ಕಿಲೋಮೀಟರ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಈ ಮನೆಗೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಲೆಫ್ಟ್ ಸೈಡಲ್ಲೂ ಕನೆಕ್ಟಿವಿಟಿ ಇದೆ, ರೈಟ್ ಸೈಡಲ್ಲೂ ಕನೆಕ್ಟಿವಿಟಿ ಇದೆ. ಲೆಫ್ಟ್ ಸೈಡ್ಗೆ ಹೋದ್ರೆ ವಾಜಳ್ಳಿಗೆ ಹೋಗ್ತೀವಿ, ರೈಟ್ ಸೈಡ್ಗೆ ಹೋದ್ರೆ ನಾವು ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ. ಬಟ್ ಏನಂದರೆ ಕನಕಪುರ ರೋಡ್ಗೆ ವಿತ್ ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್ಗೆ ತುಂಬ ಅಪ್ರೋಚಲ್ಲಿ ಈ ಪ್ರಾಪರ್ಟಿ ಇದೆ. ನೋಡಿದ್ರಲ್ಲ, 99% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನಲ್ಲೇ ಈ ಪ್ರಾಪರ್ಟಿ ಇರುವಂಥದ್ದು. ಇನ್ನು ಈ ಗ್ರಾಸರಿ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಬೇಕು
ಅಂದರೆ ಮೂಲಭೂತ ಸೌಕರ್ಯಗಳಿಗೆ ಸಣ್ಣ ಪುಟ್ಟ ಐಟಮ್ಸ್ಗಳಿಗೆ ಏನಾದರೂ ನಾವು ವಾಕಿಂಗಲ್ಲಿ ಏನಾದರೂ ತಗೊಬರ್ಬೇಕು ಅಂದರೆ ಈ ಮೈನ್ ರೋಡ್ ಇದೆಯಲ್ಲ, ಮೈನ್ ರೋಡ್ ಲೆಫ್ಟ್ ತೊಗೊಂಡ್ರೆ ಸಾಕು, ನಿಮ್ಗೆ ಈ ಪೋರ್ಷನಲ್ಲಿ ಎಲ್ಲ ಅಂಗಡಿಗಳು ದಿನಸಿ ಅಂಗಡಿಯಿಂದ ಹಿಡಿದು ಚೆನ್ನಾಗಿದೆ. ಇನ್ನು ನಾವೇನಾದರೂ ಇಲ್ಲ ನಾವು ಒಂದೇ ಸತಿಗೆ ಗ್ರಾಸರಿ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ತೀವಿ ಅಂದರೆ 1.5 ಕಿಲೋಮೀಟರ್ ಒಳಗಡೆ ಡಿ ಮಾರ್ಟ್ ಕೂಡ ಇದೆ. ಕನೆಕ್ಟಿವಿಟಿಗಳಿಗೆ, ಬಸ್ ಸ್ಟಾಪ್ಗೆ, ಥಿಂಗ್ಸ್ಗಳು ತೊಗೊಳ್ಳೋದಕ್ಕೆ 100 ಫೀಟ್ ರೋಡು, 80 ಫೀಟ್ ರೋಡು, ಸ್ಕೂಲ್ ಬಸ್ಗಳು ಓಡಾಡೋದಕ್ಕೆ ಜಾಗಗಳು, ಯಾವುದಕ್ಕೂ ಒಂದು ಕೊರತೆನೂ ಇಲ್ದಿರೋ ಅಂತಹ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಸಿಗ್ತಾ ಇದೆ, ಒಳ್ಳೆ ರೇಟಲ್ಲಿ ಬರ್ತಾ ಇದೆ. ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲೂ ಕೂಡ ಹೋಗಿ ನೋಡ್ಬೋದು. ಹಾಗೆ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಸೇಲ್ಗೆ ಏನಾದರೂ ಇದ್ದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ನಿಮಗೆ ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರುಗಳಿಗೆ ಏನಾದರೂ ಪ್ರಾಪರ್ಟಿಗಳ ಬಗ್ಗೆ ತೊಗೋಬೇಕು, ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.